ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಂಗ್ ವೀಡಿಯೋದಲ್ಲಿ ಮೊದಲನೇ ವೀಡಿಯೋ ನಂದು. ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ಬೆಸ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು. ವೀಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡಿಟ್ಟಿದೆ, ಲಾಂಗ್ ವೀಡಿಯೋ ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು, ಬಟ್ ಆಗ್ತಾ ಇರಲಿಲ್ಲ. ಫಸ್ಟ್ ವ್ಲಾಗು ಇದು. ಶುಕ್ರವಾರ ಇವತ್ತು ನನಗಂತೂ ತುಂಬ ಸ್ಪೆಷಲ್ ಡೇ. ಯಾಕೆ ಅಂತ ಅಂದರೆ ನನ್ನ ಮಗ ಫಸ್ಟ್ ಟೈಮು ಶಬರಿಮಲೆಗೆ, ಅಂದರೆ ನಮ್ಮ ಮನೇಲಿ ಫಸ್ಟ್ ನನ್ನ ಮಗನೇ ಶಬರಿಮಲೆಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನ್ನ ಮಗ ಚಿಕ್ಕವನು, ದೇವರು ಅಂತ ಅಂದರೆ ಅಪಾರ ಒಂದು ಭಕ್ತಿ ನನ್ನ ಮಗನಿಗೆ. ಇವತ್ತೇ ಅವನೇ ಮನೇಲಿ ನೋಡಿ, ನಮ್ಮದು ಮಂಟಪ ತುಂಬ ಚಿಕ್ಕದು. ಇವತ್ತು ನನ್ನ ಮಗನೇ ಫುಲ್ಲು ದೇವ್ರ ಫೋಟೋ ಎಲ್ಲ ಡೀಪ್ ಕ್ಲೀನ್ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ತಿರೋದು ನನ್ನ ಮಗನ ಇವತ್ತು. ಯಾಕಂದರೆ ಇವತ್ತು ಸಾಯಂಕಾಲ ಮನೆ ಬಿಡಬೇಕಂತೆ. ಅಂದರೆ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿಸ್ಕೊಳ್ಳೋದಕ್ಕೆ ಹೋಗ್ತಾರಲ್ಲ, ಅದಕ್ಕೆ ಒಂದಿನ ಮುಂಚೆ ಮನೆ ಬಿಡಬೇಕು, ಸಾಯಂಕಾಲ ಮನೆ ಬಿಡ್ತಾರಂತೆ. ಅದಾದಮೇಲೆ ಬರಲ್ಲ, ಬಂದ್ರೂ ಕೂಡ ಊಟ ಏನು ಮಾಡೋ ಹಾಗಿಲ್ವಂತೆ ಮನೇಲಿ. ಸೊ ಅದಕ್ಕೆ ಇವತ್ತು ಪೂಜೆ ಎಲ್ಲ ನನ್ನ ಮಗನೇ ಮಾಡ್ತಿದ್ದಾನೆ. ಸೊ ನಾನು ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಕೀರ್ ಮಾಡ್ತಾಯಿದ್ದೀನಿ. ಅಂದರೆ ನನ್ನ ಮಗುಗೂ ಕೂಡ ಸಿಹಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಕೀರ್ ಮಾಡೋಣ ಅಂತ ಅಂದ್ಬಿಟ್ಟು ಅವನಿಗೂ ಕೂಡ ಆಗುತ್ತೆ, ಪ್ಲಸ್ ನೈವೇದ್ಯಕ್ಕೂ ಕೂಡ, ದೇವರಿಗೆ ನೈವೇದ್ಯಕ್ಕೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಫಸ್ಟು ನಾನು 1 ಲೀಟ್ರ್ ಹಾಲು ತೊಗೊಂಡೆ, ಅದರಲ್ಲಿ ಒಂದು 3 ಏಲಕ್ಕಿ ಕಾಯಿನ ಈ ಥರ ಜಜ್ಜಿಟ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ಏಲಕ್ಕಿ ಪೌಡ್ರ್ ಉಂಟಲ್ಲ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಬಟ್ ಏಲಕ್ಕಿ ಕಾಯಿ ಯೂಸ್ ಮಾಡ್ತು ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ತೆಗೆದು ಸೈಡಲ್ಲಿ ಇಟ್ಕೊತೀನಿ. ಹಾಲನ್ನ ನಾನು ಒಂದು ಕಡೆ ಸೈಡು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಮತ್ತೊಂದು ಕಡಾಯಿ ತೊಗೊಂಡು ಅದರಲ್ಲಿ 1 ಚಮಚ ತುಪ್ಪ ತೊಗೊಂಡು ಈ ಶೇವ್ ಉಂಟಲ್ಲ, ಶೇವ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ಲೋ ಅಲ್ಲಿ ಫ್ರೈ ಮಾಡಿ, ಫಾಸ್ಟ್ ಮಾಡ್ತು ಅಂದರೆ ಸುಮ್ಮನೆ ಸೀದೋಗ್ಬಿಡುತ್ತೆ, ಟೇಸ್ಟು ಕೂಡ ಚೆನ್ನಾಗಿ ಬರಲ್ಲ. ಬಟ್ ಸ್ಲೋ ಅಲ್ಲಿ ಫ್ರೈ ಮಾಡ್ತು ಅಂತ ಅಂದರೆ ಅದು ಒಂದು ಸ್ವಲ್ಪ ಸುಗಂಧನೂ ಕೂಡ ಬರುತ್ತೆ, ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಕಡೆ ಸೈಡು ಹಾಲು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಹಾಲು ಬಿಸಿ ಆಯಿತು, ಕುದಿ ಬರ್ತಿದೆ ಹಾಲು. ಇವಾಗ ಡೀಪ್ ಫ್ರೈ ಮಾಡ್ಕೊಂಡಿರ್ತೀವಲ್ವ, ಡೀಪ್ ಫ್ರೈ ಅಂತ ಅಂದರೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತಲ್ಲ, ಅಷ್ಟು ನಾವು ಶೇವ್ನ ನಾವು ಫ್ರೈ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ 1 ಕಪ್ ದೊಡ್ಡದರಲ್ಲಿ 1 ಕಪ್ ತೊಗೊಂಡಿದ್ದೆ. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿ ನೀವು ಸಕ್ಕರೆ ಹಾಕೋಬೋದು. ನಾನು 3/4 ಕಪ್ ನಾನಿಲ್ಲಿ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಿಹಿ ಬೇಕಂದರೆ ನೀವು ಜಾಸ್ತಿ ಇಷ್ಟಪಟ್ಟರೆ ನೀವು ಸಿಹಿನ ಸಕ್ಕರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೋದು, ಇಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರು ಓಕೆ. ಈ ಥರ ಸ್ಲೋವಲ್ಲೇ ಇರಬೇಕು, ಹಾಲು ಕೂಡ ಸ್ಲೋವಲ್ಲೇ ಇರಬೇಕು, ಮತ್ತು ಶೇವ್ನ ನಾನು ಉರಿತಾ ಇದ್ದೀನಲ್ವ, ಇದು ಕೂಡ ಸ್ಲೋವಲ್ಲೇ ಇರಬೇಕು. ಈ ಥರ ನೀವು ಮಾಡ್ಕೊಳ್ಳಿ. ನೆಕ್ಸ್ಟು ಏಲಕ್ಕಿನ ನಾನಿಲ್ಲಿ ಪೌಡ್ರ್ ಮಾಡಿಟ್ಕೊಂಡಿದ್ನಲ್ವ, ಅದನ್ನು ಹಾಕ್ಕೊಂಡೆ. ನಂತರ ಇಲ್ಲಿ ಫ್ರೈ ಮಾಡಿಟ್ಟಿರುವಂಥ ಶೇವ್ ಉಂಟಲ್ಲ, ಶೇವ್ನು ಕೂಡ ಹಾಕೋಬೋದು. ಇದರಲ್ಲಿ ಉಪ್ಮಾನು ಕೂಡ ಮಾಡ್ಬೋದು, ಬಟ್ ಕೀರು ಕೂಡ ಮಾಡ್ಬೋದು. ಎರಡೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇವತ್ತು ಕೀರು ಮಾಡ್ತಾಯಿದ್ದೀನಿ. ಇನ್ನೊಂದು ಸಣ್ಣದು ಬರುತ್ತೆ ಶೇವ್, ಅದು ಚೆನ್ನಾಗಿರುತ್ತೆ. ಬಟ್ ನನ್ನ ಮಗುನಿಗೆ ಇದರಲ್ಲೇ ತುಂಬ ಈ ಥರ ಒಂದು ಶೇವ್ ಉಂಟಲ್ಲ, ಈ ಶೇವಲ್ಲಿ ಕೀರು ಮಾಡಿದ್ರೇ ಅವನಿಗೆ ತುಂಬ ಜಾಸ್ತಿ ಇಷ್ಟ. ಅದರಲ್ಲಂತೂ ತುಂಬ ಜಾಸ್ತಿ ಗಾಢ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ಇದನ್ನೇ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಉಪ್ಮಾ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಮಾಡ್ತಾಯಿದ್ದೀನಿ. ಅದಾದಮೇಲೆ ಅದೇ ಕಡಾಯಿಗೆ ಏನು ಮಾಡ್ತೀನಿ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ನಿಮ್ಮ ಮನೇಲಿ ಏನೇನಿರುತ್ತೋ, ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ಡ್ರೈ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ 3 ಕೂಡ ಹಾಕೋತಾ ಇದ್ದೀನಿ. ಈ ಥರ ಇದನ್ನು ಕೂಡ ಸ್ಲೋವಲ್ಲಿ ನೀವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಇದನ್ನು ಕೂಡ ನೀವು ಹಾಲಿಗೆ ಇದಕ್ಕೆ ಸೇರಿಸ್ಕೊಂಡು ಒಂದು 10ರಿಂದ 15 ನಿಮಿಷ ನೀವು ಸ್ಲೋವಲ್ಲಿ ಕುದಿಸಿ. ಫಾಸ್ಟ್ ಮಾಡೋಕ್ಕೆ ಹೋಗಬೇಡಿ, ಫಾಸ್ಟಲ್ಲಿ ಅಷ್ಟು ಚೆನ್ನಾಗಿ ಬರೋಲ್ಲ. ಸ್ಲೋವಲ್ಲಿ ನೀವು ಕುದಿಸ್ಕೋಬೇಕು ಒಂದು 10ರಿಂದ 15 ನಿಮಿಷ. ಯಾಕಂದರೆ ಇದು ಶೇವ್ ಉಂಟಲ್ಲ ಒಂದು ಸ್ವಲ್ಪ ದಪ್ಪ ಇದೆ, ಅದಕ್ಕೋಸ್ಕರ ಒಂದು 10ರಿಂದ 15 ನಿಮಿಷ ಕುದಿಸಾದ್ಮೇಲೆ ನೋಡಿ ಇಷ್ಟು ಈ ಥರ ಬರುತ್ತೆ. ಅದಾದಮೇಲೆ ಅಂದರೆ ಗ್ಯಾಸ್ ಬಂದ್ ಮಾಡಿಬಿಟ್ಟು ಕಡಿಮೆ ಅಂದ್ರೂ ಒಂದು 15 ನಿಮಿಷ, ಒಂದು 10 ನಿಮಿಷ ಇಟ್ಟರೂ ಕೂಡ ಇನ್ನೂ ಗಾಢ ಆಗುತ್ತೆ. ಇದು ಇನ್ನೂ ಸ್ವಲ್ಪ ಗಾಢ ಆಗುತ್ತೆ. ಇಷ್ಟು ಇರುತ್ತಲ್ಲ, ಆವಾಗ ನೀವು ಬಂದ್ ಮಾಡಿಬಿಡಿ. ಜಾಸ್ತಿ ಪತ್ಲ ಇದ್ರೂ ಚೆನ್ನಾಗಿರಲ್ಲ, ಜಾಸ್ತಿ ಗಾಢ ಆಗಿಬಿಟ್ರೂ ಕೂಡ ಚೆನ್ನಾಗಿರಲ್ಲ. ಇಷ್ಟು ಮೀಡಿಯಮಿಗಿದ್ರೇ ಚೆನ್ನಾಗಿರುತ್ತೆ. ನೈವೇದ್ಯಕ್ಕೆ ಇಲ್ಲಿ ರೆಡಿಯಾಗಿದೆ. ಅಷ್ಟರಲ್ಲಿ ನನ್ನ ಮಗನೂ ಕೂಡ ಪೂರಾ ಮಂಟಪ ಉಂಟಲ್ಲ, ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿ ಅವನಿಷ್ಟ ಬಂದಂಗೆ ಹೂವೆಲ್ಲ ಮಡಿಸಿದೆ ಅವರಿಗೆ. ಅವನಿಷ್ಟ ಬಂದಂಗೆ ಮಾಡ್ತಾನೆ. ಯಾಕೆಂದರೆ ಅವನು ಶುಕ್ರವಾರ ಮಾರ ಮಾಡಬೇಕಲ್ಲ, ಅವಾಗಂತೂ ಅವನು ಹೇಳಿಸ್ಕೊಳ್ಳೋದಿಲ್ಲ, ಅವನೇ ಮಾಡ್ತಾನೆ. ತುಂಬ ಚೆನ್ನಾಗಿ ಮಾಡ್ತಾನೆ ನನ್ನ ಮಗ. ಸೊ ಎಲ್ಲ ಅವನಿಷ್ಟ ಬಂದಂಗೆಲ್ಲ ರೆಡಿ ಮಾಡಿದ್ದಾನೆ. ತುಂಬ ಖುಷಿ ಏನಂತ ಅಂದರೆ
ಮೊದಲನೇ ಸರಿ ನನ್ನ ಕಂದನ್ನ ನಾನು ಕಳಿಸ್ಕೊಡ್ತಾಯಿದ್ದೀನಿ, ಶಬರಿಮಲೆ ಕಳಿಸ್ಕೊಡ್ತಾಯಿದ್ದೀನಿ. ಅದೇ ತುಂಬ ಖುಷಿ. ಅದರಲ್ಲೂ ಕೂಡ 2 ವರ್ಷದಿಂದ ಅವನೇ ನಾನು ಹೋಗಬೇಕು ಅಂತ ಇಷ್ಟಪಡ್ತಿದ್ದ. ಬಟ್ ನಾನೇ ಕಳಿಸ್ಕೊಟ್ಟಿರಲಿಲ್ಲ, ಬೇಡ ಅಂತ ಅಂದ್ಬಿಟ್ಟು. ಏಕೆಂದರೆ ಒಂದು 12th ಎಕ್ಸಾಮ್ ಬರ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಬೇಡ, 12th ಎಕ್ಸಾಮ್ ಇದೆ, ಬೇಡ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿಸಿದ್ದೆ. ಸೊ ಇವಾಗ 12th ಕಂಪ್ಲೀಟ್ ಆಯಿತು. ಇವಾಗ ಹೆಂಗಿದ್ರು ಇನ್ನೂ 3 ವರ್ಷ ಟೈಮ್ ಉಂಟಲ್ವಾ. ಸೊ ಇವಾಗ ಹೋಗು ಅಂತ ಅಂದ್ಬಿಟ್ಟು ಈ ಸರಿ ಕನ್ಫರ್ಮ್ ಮಾಡಿದ್ದೀನಿ. ಇವತ್ತು ಶುಕ್ರವಾರ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ನೈವೇದ್ಯಕ್ಕೆ ಖೀರು ಕೂಡ ಇಟ್ಟಿದ್ದೆ. ನನ್ನ ಮಗನಿಗೂ ಕೂಡ ಖೀರು ಇಷ್ಟ ಇತ್ತು, ಅದಕ್ಕೋಸ್ಕರ ಅವನಿಗೋಸ್ಕರ ಕೂಡ ಖೀರು ಮಾಡಿದ್ದೆ. ಇವತ್ತು ನಾನು ಒಬ್ಬಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅವನು ಹೇಳ್ದ ಮಮ್ಮಿ ಒಬ್ಬಟ್ಟು ಬೇಡ, ಖೀರೇ ಇರಲಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಹಾಲಿನ ಖೀರು ಅಂದರೆ ಅವನಿಗೂ ಕೂಡ ತುಂಬ ಇಷ್ಟ ಇತ್ತು, ಅದಕ್ಕೋಸ್ಕರ ಮಾಡಿದ್ದೆ. ಸೊ ಇವತ್ತು ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ. ಪೂಜೆ ಎಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಅವನೇ ಎಲ್ಲ ಮಾಡ್ತಾನೆ, ತುಂಬ ಚೆನ್ನಾಗಿ ಮಾಡ್ತಾನೆ. ಪೂಜೆ ಅಂದರೆ ದೇವ್ರ ಭಕ್ತಿ ಅಂತಂದರೆ ತುಂಬ ಜಾಸ್ತಿ ಇಷ್ಟ. ಏಕೆಂತಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಾಗ ಎಷ್ಟು ಭಕ್ತಿಯಿಂದ ಇದ್ದ ಅಂತ ಅಂದರೆ ನನಗೆ ಡೌಟ್ ಬಂದ್ಬಿಡ್ತು, ಇದು ನನ್ನ ಮಗನ ಇಷ್ಟೊಂದು ಭಕ್ತಿ, ಇಷ್ಟೊಂದು ಅಂದರೆ ಸಣ್ಣ ಪುಟ್ಟದು ಅಂದರೆ ನಾನು ಫಸ್ಟ್ ಟೈಮ್ ಅಲ್ವಾ, ಗೊತ್ತಿರಲಿಲ್ಲ ನಮಗೆ ಯಾವುದು ಹೆಂಗೆ ಏನು ಅಂತ ಅಂದ್ಬಿಟ್ಟು ಪ್ರತಿಯೊಂದನ್ನು ಕೂಡ ಗುರು ಸ್ವಾಮಿಗಳ ಹತ್ರ ಕೇಳೋದು. ಮತ್ತು ಆಲ್ರೆಡಿ ಸ್ವಾಮಿಗಳು ಹೋಗಿರ್ತಾರಲ್ವ, ತುಂಬ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ, ಅವ್ರನ್ನ ಕೇಳ್ಕೊಂಡು ಎಲ್ಲ ಒಂದು ಆಚಾರ ವಿಚಾರಗಳು ಏನೇನಿರುತ್ತೋ ಅವ್ರನ್ನ ಕೇಳ್ಕೊಂಡು ಇದು ಮಾಡ್ತಾಯಿದ್ದೆ. ನನಗೂ ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ, ಅಂದರೆ ಶಬರಿಮಲೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಅವನು 1 ತಿಂಗಳು ಮುಂಚೆಯಿಂದನೇ ಮನೇಲೂ ಕೂಡ ತಣ್ಣೀರು ಸ್ನಾನ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದ. ಅಷ್ಟು ಚಳಿಲೂ ಕೂಡ. ಇವಾಗ ಒಂದು ಸ್ವಲ್ಪ ಎಲ್ರಿಗೂ ಗೊತ್ತೇ ಇರುತ್ತೆ, ಚಳಿ ತುಂಬ ಜಾಸ್ತಿ ಇರುತ್ತೆ. ಅಷ್ಟು ಅಂದರೆ 1 ತಿಂಗಳು ಮುಂಚೆನೇ ತಣ್ಣೀರು ಸ್ನಾನ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದ. ಸೊ ಅದು ನನಗೂ ತುಂಬ ಇಷ್ಟ ಆಯಿತು, ಇಷ್ಟೊಂದು ಭಕ್ತಿಯಿಂದ ಮಾಡ್ತಿದ್ದಾನಲ್ಲ ಇದೆಲ್ಲ ಅಂತ ಅಂದ್ಬಿಟ್ಟು. ನೋಡಿ, ಇದು ಮುಂಬೈನಲ್ಲಿ ನಾವಿರೋದು. ಇಲ್ಲಿ ಇದು ಹನುಮಾನ್ ಮಂದಿರ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಹಾಲು ಉಂಟು. ಇದು RCF ಕಾಲೋನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಈ ಜಾಗಕ್ಕೆ. ಹೊರಗಡೆ ಕೂಡ ಫುಲ್ಲು ಸೈಲೆಂಟು. ಎಲ್ಲೆಲ್ಲ ಕಂಪನಿ ಉಂಟಲ್ಲ, ದೊಡ್ಡ ಕಂಪನಿ, ಅವ್ರಿಗೆ ಕ್ವಾರ್ಟರ್ಸ್ ಕೊಟ್ಟಿರೋದು ಇದು. ಅಂದರೆ ಊರ ಕಡೆ ಕ್ವಾರ್ಟರ್ಸ್ ಅಂತಾರೆ, ಇಲ್ಲ ಕಾಲೋನಿ ಅಂತ ಹೇಳ್ತಾರೆ ಈ ಕಡೆ ಸೈಡು. ಇಲ್ಲಿ ಹಾಲಲ್ಲೆಲ್ಲ ಫುಲ್ಲು ರೆಡಿ ಮಾಡ್ತಿದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಅದರಿಂದ ಒಳಗಡೆ ಕಾದಂಗಿದೆ ಇನ್ನು ಒಳಗಡೆಗೆ. ಅದಾದಮೇಲೆ ಹಾಲು ಆದಮೇಲೆ ನೋಡಿ ಇಲ್ಲಿ ಶನಿದೇವ್ರ ದೇವಸ್ಥಾನ ಅದು ಉಂಟಲ್ಲ, ಆ ಮೂರ್ತಿನೂ ಕೂಡ ಉಂಟು. ಮತ್ತು ಇಲ್ಲಿ ಗಾರ್ಡನ್ ಉಂಟು. ಇಷ್ಟೆಲ್ಲ ಸ್ಪೇಸ್ ಉಂಟಲ್ಲ, ಫುಲ್ಲು ಗಾರ್ಡನ್ನು, ಫುಲ್ಲು ಅಂದರೆ ತುಂಬ ಪ್ರಶಾಂತವಾದ ಜಾಗ ಇದು. ಸ್ಟಾರ್ಟ್ ಆಯಿತು. ಫ್ರೆಂಡ್ಸ್ ಗುರುಸ್ವಾಮಿಗಳನ್ನ ಊರಿಂದನೇ ಕರೆಸಿದ್ರು. ಅವರು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ, ಭಜನೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ನಮಗೂ ಕೂಡ ತುಂಬ ಖುಷಿ ಆಯಿತು. ಫ್ರೆಂಡ್ಸ್, ಇದು ನನ್ನ ಫಸ್ಟ್ ವ್ಲಾಗ್ ಆಗಿದೆ. ಇದರಲ್ಲಿ ಏನಾದರೂ ಗೊತ್ತಿಲ್ಲದೇ ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಮತ್ತು ಅದನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಅದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಅಯ್ಯಪ್ಪ ಸ್ವಾಮಿ ಎಲ್ರಿಗೂ ಕೂಡ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ನನ್ನ ಒಂದು ಫಸ್ಟ್ ವ್ಲಾಗು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ.